ಇಂಡಿಯಾ ಎಕ್ಸಿಮ್ ಬ್ಯಾಂಕ್ಗೆ ನೋಟಿಫಿಕೇಶನ್ ರಿಲೀಸ್ ಮಾಡಲಾಗಿದೆ ಮ್ಯಾನೇಜ್ಮೆಂಟ್ ಟ್ರೈನೀಸ್. ಸೊ ನಿಮಗೆ ವೆಬ್ಸೈಟ್ ಲಿಂಕ್ ಓಪನ್ ಆಗೋದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡೋದಕ್ಕೆ ಸೆಪ್ಟೆಂಬರ್ 18ನೇ ತಾರೀಕಿಂದ ಲಿಂಕ್ ಓಪನ್ ಆಗುತ್ತೆ. ಅದೇ ಥರ ಲಾಸ್ಟ್ ಡೇಟ್ ನೀವು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಮತ್ತು ಪೇಮೆಂಟ್ ಮಾಡೋದಕ್ಕೆ ಅಕ್ಟೋಬರ್ 7ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ತಿಂಗಳಲ್ಲಿರುತ್ತೆ. ಅದೇ ಥರ ನಿಮಗೆ ಕ್ವಾಲಿಫಿಕೇಶನ್ 60% ಅಗ್ರಿಗೇಟ್ ಆಗಿರಬೇಕು. 3 ವರ್ಷ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ನಿಮ್ಮದು. ಅದೇ ಥರ 60% ಮಾರ್ಕ್ಸ್ ಬಂದಿರಬೇಕು. ಮತ್ತು ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ MBA PG DBA ಇದೆಲ್ಲ ಕೂಡ ಆದರೆ ನಿಮಗೆ ಕೋರ್ಸ್ ಮಿನಿಮಮ್ ಪೋಸ್ಟ್ ಗ್ರ್ಯಾಜುಯೇಷನ್ 2 ವರ್ಷದಾಗಿರಬೇಕು. ಅದೇ ಥರ 60% ಮಾರ್ಕ್ಸ್ ಬಂದಿರಬೇಕು. ಮತ್ತು CA ಆಗಿದ್ದರೆ ನಿಮಗೆ ಎಕ್ಸಾಮ್ಷನ್ ಇದೆ. ಸೊ ಎಷ್ಟು ಪರ್ಸೆಂಟೇಜ್ ಆದರೂ ಕೂಡ CA ಕ್ಲಿಯರ್ ಆಗಿದ್ದರೆ ನೀವು ಅಪ್ಲೈ ಮಾಡಬಹುದು. ಅದೇ ಮಿನಿಮಮ್ 21 ಇಯರ್ಸ್, ಮ್ಯಾಕ್ಸಿಮಮ್ 28 ಇಯರ್ಸ್. ಸೊ ಇಲ್ಲಿ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಏಜ್ ರಿಲ್ಯಾಕ್ಸೇಷನ್ ಅದೇ ಥರ ನಿಮಗೆ ಇಲ್ಲಿ ಮಂತ್ಲಿ ಸ್ಟೈಫಂಡ್ ಕೂಡ ಸ್ಟಾರ್ಟಿಂಗ್ 1 ವರ್ಷ ನಿಮಗೆ ಸೆಲೆಕ್ಷನ್ ಆದರೆ 65,000 1 ವರ್ಷ ಕಂಪ್ಲೀಟ್ ಆದಮೇಲೆ ನಿಮಗೆ ಪ್ರತಿ ತಿಂಗಳು 85,920 ಸ್ಯಾಲ್ರಿ ಇರುತ್ತೆ ಪರ್ ಮಂತ್. ಮತ್ತು ನಿಮಗೆ ಇದರಲ್ಲಿ ಏಜ್ ರಿಲ್ಯಾಕ್ಸೇಷನ್ SC/ST OBC ಕ್ಯಾಂಡಿಡೇಟ್ಸ್ಗೆ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಇರೋ ಥರ ಏಜ್ ರಿಲ್ಯಾಕ್ಸೇಷನ್ 5 ಇಯರ್ಸ್ ಈ ಥರ ಎಲ್ಲನೂ ಕೂಡ ಇರುತ್ತೆ. ಮತ್ತು ನೀವು ಕ್ಯಾಂಡಿಡೇಟ್ಸ್ಗೆ 3 ಲಕ್ಷದ ಬಾಂಡ್ ಕೂಡ ಇರುತ್ತೆ. ಅಂದರೆ ನೀವು ಸ್ಟಾರ್ಟಿಂಗ್ ತೊಗೋದೇನಿರಲ್ಲ. ನೀವೇನಾದರೂ ಸೆಲೆಕ್ಷನ್ ಆದಮೇಲೆ ನೀವು ಮಧ್ಯದಲ್ಲೇ ಬ್ಯಾಂಕ್ ಜಾಬ್ನ ಬಿಡೋ ಹಾಗಿಲ್ಲ. ಮಿನಿಮಮ್ ನೀವು 5 ವರ್ಷ ಆದ್ರೂ ಸರ್ವಿಸ್ನ ಕಂಪ್ಲೀಟ್ ಮಾಡಬೇಕು ನೀವು ಏನಾದರೂ ಸೆಲೆಕ್ಷನ್ ಆದರೆ. ಸೊ ನೀವೇನಾದರೂ ಅರ್ಧದಲ್ಲೇ 5 ವರ್ಷ ಕಂಪ್ಲೀಟ್ ಮಾಡಿದೆ 3 ವರ್ಷ 2 ವರ್ಷ ಈ ಥರ ಏನಾದ್ರೂ ಮಧ್ಯದಲ್ಲೇ ಬಿಟ್ಟರೆ ನಿಮಗೆ 3 ಲಕ್ಷ ನೀವು ಬ್ಯಾಂಕಿಗೆ ಪೇ ಮಾಡಬೇಕಾಗತ್ತೆ. ಅದೇ ಥರ ನಿಮಗೆ ಇಲ್ಲಿ ರಿಟರ್ನ್ ಟೆಸ್ಟ್, ಪ್ರೊಫೆಷ್ನಲ್ ನಾಲೆಜ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇರುತ್ತೆ. ಪಾರ್ಟ್ 1 ಪಾರ್ಟ್ 2 ಅಂತ 40 ಮಾರ್ಕ್ಸ್ ಮತ್ತು 60 ಮಾರ್ಕ್ಸ್ ಟೋಟಲ್ 100 ಮಾರ್ಕ್ಸ್ 2.5 ಗಂಟೆಯ ಎಕ್ಸಾಮ್ಸ್ ನಿಮಗೆ ಇರುತ್ತೆ. ಮತ್ತು IBPS ಎಕ್ಸಾಮ್ಸಲ್ಲಿ ಯಾವ ಥರ ಡಿಕ್ಲರೇಷನ್ ಫಾರ್ಮ್ ಇರುತ್ತಲ್ಲ ಇದರಲ್ಲೇನೂ ಕೂಡ ಅದೇ ಥರ ನೀವು IBPSನೇ ಕಂಡಕ್ಟ್ ಮಾಡೋದ್ರಿಂದ ನೀವು ಡಿಕ್ಲರೇಷನ್ ಫಾರ್ಮ್ ಕೂಡ ಫಿಲಪ್ ಮಾಡಬೇಕಾಗತ್ತೆ. ಸೊ ನಿಮಗೆ ಮತ್ತು 600 ಇರುತ್ತೆ ಜನರಲ್ ಕ್ಯಾಂಡಿಡೇಟ್ಸ್ಗೆ, OBC ಕ್ಯಾಂಡಿಡೇಟ್ಸ್ಗೆ ಅಪ್ಲಿಕೇಶನ್ ಫೀಸ್. ಮತ್ತು SC/ST ಕ್ಯಾಂಡಿಡೇಟ್ಸ್ಗೆ, ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ, PWD ಕ್ಯಾಂಡಿಡೇಟ್ಸ್ಗೆಲ್ಲರಿಗೂ 100 ರೂಪೀಸ್ ಮಾತ್ರ ಇರುತ್ತೆ ಅಪ್ಲಿಕೇಶನ್ ಫೀಸ್. ಸೊ ಯಾರು ಬೇಕಾದರೂ ಕೂಡ ಅಪ್ಲೈ ಮಾಡ್ಬೋದು. ಸೊ ಇದರ ರಿಟರ್ನ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಇರುತ್ತೆ. ರಿಟರ್ನ್ ಟೆಸ್ಟ್ಗೆ 70% ವೇಟೇಜ್ ಇರುತ್ತೆ. ಅದೇ ಥರ ಇಂಟರ್ವ್ಯೂಗೆ 30% ವೇಟೇಜ್ ಇರುತ್ತೆ. ಮತ್ತು ನಿಮಗೆ ಇಲ್ಲಿ ಸೆಕ್ಷನಲ್ ಕಟ್ ಆಫ್ ಏನೂ ಇರೋದಿಲ್ಲ ಈ ಎಕ್ಸಾಮ್ಸಲ್ಲಿ. ಸೊ ಓವರ್ ಆಲ್ ಕಟ್ ಆಫಿಂದ ನಿಮಗೆ ಸೆಲೆಕ್ಷನ್ ಆಗುತ್ತೆ. ಎಕ್ಸಾಮಿನೇಷನ್ ಸೆಂಟ್ರ್ ಬಂದ್ಬಿಟ್ಟು ನಿಮಗೆ ಮುಂಬೈ, ಕೋಲ್ಕತ್ತಾ, ಪುಣೆ, ನ್ಯೂ ಡೆಲ್ಲಿ, ತ್ರಿಚಿ, ಹೈದರಾಬಾದ್, ಲಕ್ನೋ, ವಾರಾಣಸಿ ಮತ್ತು ಗುವಾಹಟಿಯಲ್ಲಿ ಎಕ್ಸಾಮ್ ಸೆಂಟರ್ ಇರುತ್ತೆ. ಸೊ ಅಲ್ಲಿ ಮಾತ್ರ ಅವರು ಸೆಂಟ್ರ್ ಕೊಟ್ಟಾಗ ಅಲ್ಲಿ ಮಾತ್ರ ನೀವು ಎಕ್ಸಾಮ್ನ ಬರೀಬಹುದು.